ಏನಪ್ಪ ಮಾಡೋದು, ಇಲ್ಲಿರೋದಕ್ಕೂ ಆಗ್ತಾ ಇಲ್ಲ ನನಗೆ. ಕೆಲಸ ಬೇರೆ ಇಲ್ಲ. ಏನು ಮಾಡಲಿ? ಇವಾಗ ಹೋಗಿ ಅಂಗಡಿ ಓಪನ್ ಮಾಡಿದ್ರೆ ಅಂಗಡಿ ವ್ಯಾಪಾರನೂ ಕಡಿಮೆ ಆಗುತ್ತೆ. ಏನು ಮಾಡೋದು ಗೊತ್ತೇ ಆಗ್ತಿಲ್ಲ ನನಗಂತೂ. ಊರಿಗೆ ಹೋಗಲ್ಲ, ಊರಿಗೆ ಬರಲ್ಲ ಅಂತ ಬೇರೆ ಹೇಳಿ ಬಂದಿದ್ದೀನಿ. ಯಾಕಾದರೂ ಹಂಗೆ ಹೇಳಿದ್ನೋ ಏನೋ ಅನಿಸುತ್ತೆ. ನಮ್ಮೂರೇ ನಮಗೆ ಮೇಲು ಅನ್ನಂಗೆ ನಮ್ಮೂರಾಗಿರೋಕ್ಕೆ ನನಗಿಷ್ಟ. ಇಲ್ಲಿರೋದಕ್ಕೆ ಆಗ್ತಾನೆ ಇಲ್ಲ. ತುಂಬ ಬೇಜಾರಾಗುತ್ತೆ. ಹೊರಗಡೆ ಹೋದರೆ ಎಲ್ಲ ಯಾಕಪ್ಪ ಇಲ್ಲಿ ನೆಂಟ್ರೂರಲ್ಲಿದೆಯಾ, ಯಾಕಪ್ಪ ನೆಂಟ್ರೂರಲ್ಲಿದೆಯಾ ಅಂತ ಕೇಳ್ತಾರೆ ಎಲ್ಲನ. ನನಗೆ ಯಾಕೋ ಒಂಥರ ಬೇಜಾರ ಇಲ್ಲಿರೋದಕ್ಕೆ. ಯಾಕಾದರೂ ಬಂದನೋ ಏನೋ ಅಂತ ಅನ್ನಿಸ್ತೈತೆ ನನಗಂತೂ. ಏನು ಮಾಡಲಿ ಇವಾಗ, ಹೆಂಗೆ ಹೋಗೋದು ನಮ್ಮ ಊರಿಗೆ ಅಂತ ಅನ್ನಿಸ್ತಾ ಆಯ್ತಪ್ಪ. ಏನಾದರೂ ಒಳ್ಳೆ ಐಡಿಯಾ ಕೊಡ್ರಿ ವೀಕ್ಷಕರೇ, ನೀವೇನೆ. ಯಾವಾಗಲೂ ಬರೀ ಮನಿಕೆ ಮಾದೆ, ಬರೀ ಮನಿಕೆ ಮಾದೆ. ಏಯಪ್ಪ ದೇವ್ರಿ, ಇಬ್ಬರಿಗೂ ಗಂಡ ಹೆಂಡ್ತಿಗೆ ಇಬ್ಬರಿಗೂ ಸರಿಯಾಗಿ ಕಲ್ತೈತಿ. ಹೋಗತ್ಲಾಗ ಇವನು ಅಂತ ಸೋಂಬೇರಿನೇ, ಅವಳು ಅಂತ ಸೋಂಬೇರಿನೇ. ಅಲ್ಲ ಹೋಗಿ ನಾನು ಕೆಲಸ ಮಾಡಬೇಕಾ? ನೋಡು, ಏನಿಲ್ಲ, ಒಂದಿಟ್ಟು ಕೈ ತಗೊಂಡಿಟ್ಟು ನಾಲ್ಕು ಕಿತ್ತಿರೋದು, ಅಲ್ಲಿ ಕೆಳಗಡೆ ಕಾಲು ತಗೊಂಡಿಟ್ಟು ಕಿತ್ತಾಯ್ತು ಅಷ್ಟೇ. ಏನು ವಾಸಿ ಆಗೈತಿ. ಅದು ಉಪ್ಪರ್ದು ಕಾವು ಕೊಟ್ಟಾಗ ಒಂದಿಷ್ಟು ಜಾಸ್ತಿ ಆಗಿತ್ತು ಅಷ್ಟೇ. ಇವಾಗ ಇನ್ನೇನು ಒಳ್ಳೆ ಆಸ್ಪತ್ರೆ ತೋರಿಸ್ಕೆ ಬಂದರೆ ಮಾಡೈತಿ. ಏನನ್ನ ಕೆಲ್ಸಕ್ಕೆ ಹೋಗ್ಬೇಕಾ? ಸುಮ್ಮನೆ ಬರೀ ಮನಿಕೆ ಮದೆ. ಅದೊಂದು ಮಂಚ ಐತೆ, ನಾವೊಂದು ಮಂಚ ಹಾಕಿದ್ದೀವಿ, ಯಾವಾಗಲೂ ಮನಿಕೆ ಮದೇನೆ ಇಲ್ಲಿ. ಅತ್ತೆ ಅತ್ತೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅತ್ತೆ? ಹೋಗ್ಬೇಕಲ್ಲಪ್ಪ, ಹೀಗೇನೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಜೀವನ ನಡೀತೈತೆ. ಯಾರಿದ್ದಾರೆ ಹೇಳು? ನನಗೇನು ಯಾಕೆ ಗಂಡು ಮಕ್ಳಿದ್ದಾರೆ ದುಡ್ದಾಕರು? ಯಾರಿದ್ದಾರೆ? ಅದಕ್ಕೇನೆ ಎಲ್ಲ ಯಾರನ್ನ ಕೂಲಿ ಹೋಗ್ತಾರೇನು ಅಂತ ಹೇಳಿ ಕೇಳೋಣ ಅಂತ ಹೋಗ್ತೀನಿ. ಇನ್ನೇನು ಮಾಡೋಣ, ಮನೆಯಾಗೆ ಎಲ್ಲನ ರೇಷನಿಗೆ ದುಡ್ಡು ಬೇಕಲ್ಲ. ಎಷ್ಟೊಂದು ರೇಷನ್ ಬೇಕು, ಮನೆಯಾಗೆ ಎಷ್ಟು ಖರ್ಚು ಎಲ್ಲನ. ಕೂಲಿ ಹೋಗ್ಲಿಲ್ಲ ಅಂದ್ರೆ ನಡೆಯಲ್ಲ. ಅದಕ್ಕೆ ಕೂಲಿ ಹೋಗೋಕ್ಕೆ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಬಿಡತ್ತೆ, ರೇಷನ್ ತಾನೇ, ನಾನು ತಗೊಂಬಂದು ಕೊಡ್ತೀನಿ, ಸುಮ್ಮನಿರು. ಏನು ಕೂಲಿ ಏನು ಹೋಗ್ಬೇಡ ನೀನೇನು. ಯಾಕತ್ತೆ ಅದೇ ಹೋಗ್ತಾ ಇದ್ದೀರಾ? ಏನು ಬೇಡ ಬಿಡ್ರಿ ಅಳಿ, ಅಂದರೆ ನಾನೆಲ್ಲ ತತ್ತೀನಿ. ನಿಮ್ಮ ಸಾಕ್ರಿ ಮಾಡಿ ಮಾಡಿ ಸಾಕಾಗುತ್ತೆ. ನೀವು 5 ರೂಪಾಯಿ ರೇಷನ್ ತರೋದು ಬೇಡ, ಏನು ಬೇಡ. ಕೈ ನನಗೆ ಎಲ್ಲೊದ್ದು ಮೈನವು ಅಷ್ಟೇ. ನಾನು ಬದುಕು ಮಾಡಿ ನಾನು ಹೋಗೋದೇನೆ. ಅವಳೇನೊಂದು ಬದುಕು ಮಾಡೋದು ನಮ್ಮ ಸುಗುಣ. ನನಗಂತೂ ಬೇಜಾರಾಗ್ಬಿಟ್ಟೈತಿ. ಹೇಳೋದ್ಕೋ ಇನ್ನು ಇವಾಗ ಬಿಡಪ್ಪ 9 ತಿಂಗಳಾಗಿದ್ದರೆ ಇನ್ನು ಬಿಡತ್ತ ಆಲೆ ಡೇಟು ಇದ್ರು ಇರ್ತಾರೆ ಎಂಬಕ್ಕೆ. ಇನ್ನು 3 ತಿಂಗಳಿಗೇನೆ ಬಂದು ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲಿ ಹೆಂಗಾಗುತ್ತೆ ಜೀವನ? ಅಲ್ಲ, ಅವಳಿಗಂತೂ ಏನು ಮಾಡೋಕ್ಕಾಗಲ್ಲ. ಇವ್ರನ್ನ ಹೋಗೋದು ಬೇಡ್ವಿ, ಏನನ ಮಾಡ್ಕೊಂಬ್ಳೋಳು. ಹೇಳಿರಿ ಈಗಳಪ್ಪೋ ಹೇಳ್ತಾರೆ ಎಂಬಂಗಾಗುತ್ತೆ. ನಮ್ಮ ಅತ್ತೆ ಯಾಕೆ ಮಾತಾಡ್ಸೋದೇ ಇಲ್ಲ. ಯಾವೆಲ್ಲನಾಗಲಿ ಅವಳಿಗಳು ಅಪರೂಪಕ್ಕೆ ಬಂದರೆ ಅತ್ತೆ ಚೆನ್ನಾಗಿ ಮಾತಾಡ್ಸೋದು. ಇಲ್ಲ ಅಂದರೆ ಬಿಡತ್ತ ಇವನು ಯಾವಾಗಲೂ ಇಲ್ಲೇ ಇರ್ತಾನೆ ಅಂತ ಹೇಳಿ ಮಾತಾಡ್ಸೋದೇ ಇಲ್ಲ. ನೋಡಿ, ನಮ್ಮ ಅತ್ತೆ ಅಲ್ಲಿ ನಮ್ಮ ಮೇಲೆ ಓದ್ಕೊಂಡೈತಿ. ಇಲ್ಲಿ ಬಂದಿರೋದಕ್ಕೆ ಸುಗುಣ ಒಬ್ಬಳೇ ಇದ್ದಿದ್ರೆ ಏನೋ ಅಂತಿರಲಿಲ್ಲ. ನಾನು ಬೇರೆ ಬಂದಿದ್ದೀನಲ್ಲ, ಅದಕ್ಕೆ ಎಲ್ಲರೂ ಬಂದು ಇಲ್ಲೇ ಇದ್ದಾರೆ ಅಂತ ಹೇಳಿ ನಮ್ಮ ಅತ್ತೇನೋ ಆಲೇನೆ ಓದ್ಕೊಂಡೈತೆ ಡುಬ್ಬುನ. ನಾನು ಏನು ಬಲ್ಲ ಯಾತೆಗೆ ಅಲ್ಲಿ ಯಾರೂ ಇಲ್ಲ ಬಿಡು, ಚೆನ್ನಾಗಿರ್ಬೋದಲ್ಲ ಅಂತ ಹೇಳಿ ಒಂದೇ ನಮ್ಮ ಅಪ್ಪಗೆ. ನೋಡಿ ಇವತ್ತು ಎಂಥ ಕೆಲಸ ಆಯ್ತು. ಹೋಗು, ನಮ್ಮ ಅತ್ತೆ ಬೇರೆ ಮಾತಾಡ್ಸಲ್ಲ ಏನಿಲ್ಲ. ನೋಡಿದ್ರೂ ನೋಡ್ದಂಗೆ ಹೋಗುತ್ತೆ ಇವಾಗ. ಅಂಥದ್ದು ಒಂದು ಲೋಟ ನೀರು ತಗೊಂಡು ಕುಡಿಯಲ್ಲ, ಒಂದು ಲೋಟ ನೀರು ತಗೊಂಡು ಕುಡಿಯಲ್ಲ ಅಂಬುತ್ತೆ. ನಮ್ಮ ಮನೆ ಆದರೆ ಹೋಗಿ ತಗೊಂಡು ಕುಡಿಬೋದು. ಅತ್ತೆ ಬೇರೆ ಅಡುಗೆ ಮನೆಗಿರುತ್ತೆ, ನಾನು ಅಲ್ಲೇ ಕೂತ್ಕೊಂಡು ಇಲ್ಲಿ ಕೇಳ್ತೀನಿ, ಒಂದು ಲೋಟ ನೀರು ಕೊಡತ್ತೆ ಅಂತ ಹೇಳಿ. ರೀ, ವಾಸಿ ಆಯ್ತಾ ಗಾಯ? ಅಲ್ಲ ಸುಗುಣ, ಅದು ಹೋಗಿತ್ತು ಬತ್ತೀಯ, ವಾಸಿ ಆಯ್ತಾ ರೀ, ವಾಸಿ ಆಯ್ತಾ, ಗಾಯ ವಾಸಿ ಆಯ್ತಾ ಅಂತ ಕೇಳ್ತೀಯ. ಅದು ಹೋಗಿತ್ತು ಬತ್ತಿದಂಗೆ ಗಾಯ ವಾಸಿ ಆಗುತ್ತೆ. ಅದೆಲ್ಲ ಬೇಗ ವಾಸಿ ಆಗಂಗಿದ್ರೆ ಇನ್ಯಾಕೆ. ಇವಾಗ ಒಂದು ಸ್ವಲ್ಪ ಮೇಲು ಊರಿ ಎಲ್ಲ ಕಡಿಮೆ ಆಗೈತೆ ಅಷ್ಟೇ. ರೀ, ಹೋಗೋಣ ಇವತ್ತು ಊರಿಗೆ. ಇವತ್ತು ಹೋಗ್ಬಿಟ್ಟು ಅಲ್ಲಿ ಅಂಗನವಾಡಿ ಬೇರೆ ಬರ್ಸಿ ತಾಯಿ ಕಾರ್ಡ್ ತರಬೇಕಂತ. ಇಲ್ಲ ಅಕ್ಕಗೆ ಹೇಳ್ದೆ ಬರ್ಕೊಳಕ ಅಂತ ಹೇಳಿ, ದಿನ ಹೆಂಗೂ ಊಟ ಕೊಡ್ತಾರೆ, ಕೋಳಿ ಮೊಟ್ಟೆ ಕೊಡ್ತಾರೆ ಅಂತ ಹೇಳಿ ನಾನು ಅದಕ್ಕೇನೆ ಇಲ್ಲ ಅಕ್ಕಗೆ ಹೇಳಿದೆ. ಅದಕ್ಕೆ ತಾಯಿ ಕಾರ್ಡು ಅದನ್ನು ತಗೊಂಬರಮ್ಮ, ಅದೇನು ಬರ್ದಾರ ನೋಡಿ, ಈ ತಿಂಗಳು ಅಲ್ಲಿಸ್ಕ, ಮುಂದಿನ ತಿಂಗಳಿಂದ ಇಲ್ಲೇ ಕೊಡ್ತೀವಿ ಅಂತ ಹೇಳವ್ರೆ ಅಂಗನವಾಡಿಯವರು. ಅದಕ್ಕೆ ಹೋಗೋಣ ಬಾ. ಅಂತಕ್ಕೇನು ಹೋಗೋದು ಬೇಡ, ಅಂಗನವಾಡಿ ತಕ್ಕ ಹೋಗೋಣ, ಸೀದಾನ ಅಂಗನವಾಡಿ ತಕ್ಕ ಹೋಗಿ ಕೇಳೋಣ. ನಮಗೆ ಮೊಟ್ಟೆ ಊಟ ಎಲ್ಲ ಕೊಡೋದು ನಮ್ಮೂರಾಗೆ ಕೊಡ್ತಾರಂತೆ, ಇನ್ಮೇಲಿಂದನ ನೀವು ಇಲ್ಲಿ ಕ್ಯಾನ್ಸಲ್ ಮಾಡಿರಿ ಅಂತ ಹೇಳಿ ಹೇಳೋಣ. ಅಯ್ಯೋ, ನಾನು ಆ ಊರಿಗೆ ಕಾಲಿಕ್ಕಲ್ಲ ಅಂತ ಹೇಳಿ ಬಂದಿದ್ದೀನಿ ಸುಗುಣ. ಇವಾಗ ಏನಾದರೂ ಹೋಗ್ಬಿಟ್ರೆ ಅಷ್ಟೇ. ಊರಿಗೆ ಹೋಗ್ದಂಗೆ ಅದು ಹೆಂಗೆ ಇರೋಕ್ಕಾಗುತ್ತೆ ರೀ? ಹೋಗಲೇಬೇಕು, ಏನು ಮಾಡಲಿ? ಇವಾಗ ನಾವು ಹೋಗ್ಲಿಲ್ಲ ಅಂದರೆ ಅವರೇ ತಲೆ ಕೆಡಿಸ್ಕೊಂಬಲ್ಲ. ನೋಡು, ಅಷ್ಟೊಂದು ಫೋನ್ ಮಾಡಿದ್ರು ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೇ ನಾವು ಹೋದ್ರೆ ಅವ್ರನ್ನ ಮಾತಾಡಿಸ್ದಂಗೆ ನಾವು ಬರಬೇಕು, ಮಕ್ಕು ಕೊಡ್ದಂಗೆ. ನೋಡಪ್ಪ, ನಾವು ಮಾತಾಡಿಸ್ಲಿಲ್ಲ ಅಂದರೆ ಅವರು ಮಾತಾಡ್ಸಲ್ಲ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ನೆನಪು ಬರಬೇಕು. ಇನ್ಮೇಲಿಂದ ಇಲ್ಲೇ ಇರೋದು? ಹಂಗಾದ್ರೆ ಇಲ್ಲಿ ಬರ್ಸಿದ್ರೆ ಇಲ್ಲೇ ಕೊಡ್ತಾರೇನೋ ಇನ್ಮೇಲಿಂದ ನಿನಗೆ ಕೋಳಿ ಮೊಟ್ಟೆನ. ಹೆಚ್ಚು ಕಡಿಮೆ 15 ದಿವಸ ಆಯಿತು. 15 ದಿನದವೆಲ್ಲ ನಾವು ಊರಿಗೆ ಉಳಿದಿರ್ತವೆ. ಇವಾಗ
ಅದಕ್ಕೇ ಊಟ ಮಟ್ಟ ಎಲ್ಲ ಕೊಡಬೇಕಾದ್ರೆ ಇಲ್ಲೇ ಬರ್ಸಿರತ್ಲಾಗ ಎಲ್ಲ ಹೆಂಗೂ ಇಲ್ಲೇ ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ಇಲ್ಲೇ ಬರ್ಸೋದು. ಏನು ಮಾಡ್ತೀಯ, ಆ ಊರಿಗೆ ಹೋಗ್ಬಿಟ್ಟು ಅವ್ರ ಹತ್ರನ ಎಲ್ಲ ಬರ್ಸ್ಕೊಂಡು ತಾಯಿ ಕಾರ್ಡ್ ಐತೆ, ನೀವು ಅಲ್ಲೆಲ್ಲ ಇರ್ರಿ ಯಾರ ಮಂತಾಗ ನಾನು ಬಂದುಬಿಟ್ಟು ಎಲ್ಲ ತಾಯಿ ಕಾರ್ಡ್ ಎಲ್ಲ ತಗೊಂಡು ಎಲ್ಲ ಪಾತ್ರೆಗಳೆಲ್ಲ ಹಂಗೆ ಇಟ್ಟು ಬಂದಿದ್ದೆ, ಮತ್ತೇನು ತೊಳೆದಿಡ್ತಾವೋ ಏನೋ. ಅದಕ್ಕೇ ಪಾತ್ರೆಗಳೆಲ್ಲ ತೊಳೆದಿಲ್ಲ ಅಂದರೆ ತೊಳೆದು ಎಲ್ಲ ನಾವು ಮನೆಗೆಲ್ಲನ ಇದು ಪಾತ್ರೆ ಸಾಮಾನುಗಳ ಮ್ಯಾಕೆಲ್ಲನ ಬಟ್ಟೆ ಒರೆಸಿ ಬರೋಣ. ಯಾಕಂದರೆ ಧೂಳು ಕುಕ್ಕಮ್ಮತ್ತಿ ಭಾಳ ಧೂಳು ಸುರಿತೈತಿ. ಅಲ್ಲಿ ಕಸ ಹೊಡೆದವರು ಇಲ್ಲ ಗೊತ್ತಿಲ್ಲ, ಯಾವಾಗಲೂ ಕಸ ಅಂತ ಅಲ್ಡಿರೋದು. ನೋಡೋಣ ಎಲ್ಲ ನೋಡ್ಕೊಂಡು ಬರೋಕ್ಕಾಗುತ್ತೆ ಹೋಗಿ. ಸರಿ ಆಯ್ತು ಹೇಳು, ನಾಳೆಗೆ ಹೋಗಿ ಅಲ್ಲಿ ಯಾರನ್ನ ಮಾತಾಡಿಸ್ತಾರೆ ನೋಡೋಣ. ಅಲ್ಲ ಫೋನ್ ಬೇರೆ ಮಾಡಿದ್ದೀವಿ, ಹಿಂಗೆ ಹುಷಾರಿಲ್ಲ ಅಂತ ಹೇಳಿ, ಅದಲ್ಲಿ ನೋಡೋಣ ನಮ್ಮನ್ನು ಯಾರಾದರೂ ಮಾತಾಡಿಸ್ಬೋದೇನೋ ಅಂತ ಹೇಳಿ. ನಾನು ಅಂಗನವಾಡಿ ಹತ್ರ ಬರ್ತೀನಿ, ನೋಡೋಣ ಮಾತಾಡ್ಸುತ್ತೇನೋ ಅಂತ ಹೇಳಿ ನಮ್ಮ ಅತ್ತಿಗೆ. ನಾವು ಓದಿಡ್ಕೆನ ಅಂಗನವಾಡಿ ಹತ್ರ ಹೋಗೋಣ. ಅಂಗನವಾಡಿ ಹತ್ರ ಹೋಗ್ಬಿಟ್ಟು ಹಿಂಗೆ ನಮಗೆ ಬರ್ಕೊಳ್ರಿ, ನಾವು ಅಲ್ಲೇ ಇರ್ತೀವಿ ಅಂತ ಹೇಳಿ ಕೇಳ್ಬಿಟ್ಟು ಏನು ಹೇಳ್ತಾರೆ ನೋಡೋಣ. ಅದೇ ನೀವೇನು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ, ಏನು ಕೇಳಕ್ಕೆ ಹೋಗ್ಬೇಡ್ರಿ, ನಾನು ಏನೋ ಹೇಳಲ್ಲ, ಅವರೇ ಕೇಳ್ತಾರೇನೋ ನೋಡೋಣ ಅದೇಲಿ. ಕೇಳ್ತಾರೋ ಇಲ್ವೋ, ಮಾತಾಡಿಸ್ತಾರೋ ನೋಡೋಣ ಅದೇಲಿ. ಅಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗಾದ್ರೂ ಬೇಡ, ನನಗಂತೂ ತುಂಬ ಸಿಟ್ಟು ಬರ್ತೈತೆ ಕಣ್ರಿ. ಅದೇ ನೋಡೋಣ ತಡಿ, ಮಾತಾಡಿಸ್ತಾರೋ ಇಲ್ಲ ಅಂತ ಹೇಳಿ. ನಾನೇನಿಲ್ಲ, ನಮ್ಮಪ್ಪ ನಮ್ಮಮ್ಮ ಮಾತಾಡಿಸ್ಬಾರ್ದು ಏನಿಲ್ಲ. ನೋಡು, ನಾನು ಮಾತ್ರ ಬೇಕಾಗಿಲ್ಲ ನಿನಗೆ, ನಿಮಗೆಲ್ಲನ ಅವನು ಒಬ್ಬಿದ್ರೆ ಸಾಕು, ಅವನು ಒಬ್ಬನೇ ಮಗ, ನಾನೇನೇನು ಮನೆ ಮಗ ಅಲ್ಲ ಅಂತ ಹೇಳಿ ಚೆನ್ನಾಗಿ ಗಲಾಟೆ ಮಾಡ್ತೀನಿ. ನಾನೇನು ಸುಮ್ಮನಿರಲ್ಲ ಬಿಡು. ಅಲ್ಲ ಅವರು ಚೆನ್ನಾಗಿಲ್ಲ ಅಂದ್ರೂ ಒಂದು ಸತಿನೂ ನೋಡೋಕೆ ಬಂದಿಲ್ವಲ್ಲ ನನ್ನ. ಹ್ಞೂ ರೀ, ಗಲಾಟೆ ಮಾಡಬೇಕು, ಚೆನ್ನಾಗಿ ಗಲಾಟೆ ಮಾಡಿದ್ರೇ ಮತ್ತೆ ಅವ್ರಿಗೆ ಒಳ್ಳೆ ಮಾತಾಗಿ ನಾವು ಎಷ್ಟು ಮಾತಾಡ್ಸಿದ್ರು ಅವ್ರದ್ದು ಇಷ್ಟೇ. ಸರಿಯಾಗಿ ಗಲಾಟೆ ಮಾಡಿದ್ರೆ ಅವಾಗೊಂದು ಭಯ ಬರುತ್ತೆ, ಅಯ್ಯೋ ಗಲಾಟೆ ಮಾಡ್ತಾನಪ್ಪ, ಹೇಳ್ತಾನಪ್ಪ, ಕೇಳ್ತಾನಪ್ಪ ಅಂತ ಹೇಳಿ ಅವ್ರಿಗೂ ಭಯ ಬರುತ್ತೆ. ಅದಕ್ಕೆ ಮತ್ತೆ ಸರಿಯಾಗಿ ಗಲಾಟೆ ಮಾಡಿರಿ. ನಾನೇನು ಅಲ್ವಾ ಈ ಮನೆಗೆ ಅಷ್ಟೊಂದು ಫೋನ್ ಮಾಡಿದ್ರು ಒಬ್ಬರು ಬಂದು ಯಾರು ನಾನು ನೋಡಲಿಲ್ವಲ್ಲ ಅಂತ ಹೇಳು, ಏನೇ ಹೆದರ್ಕೋಬೇಡ. ಅಲ್ಲಿ ಬರೋಲ್ಲ ಅಂತ ಏನು ನೀವೇನು ಇದನ್ನ ಇಟ್ಕೊಂಬಕ್ಕೆ ಹೋಗ್ಬೇಡ್ರಿ. ಊರಿಗೆ ಹೋಗಲೇಬೇಕು, ಊಟದೂರು ಅಂದಮೇಲೆ ಅಲ್ಲಿಗೆ ಹೋಗಲೇಬೇಕು. ಸರಿ ಆಯ್ತು ಹೇಳು, ಹೋಗೋಣ ಇವಾಗ. ಹೋಗ್ಬಿಟ್ಟು ಹಂಗೇನೆ ಅದೇನು ಬರೆಸ್ಕೊಂಡು ಬರೋದು ಅಂಗನವಾಡಿಗೆ ಅದನ್ನ ಬರೆಸ್ಕೊಂಡು ಬರೋಕ್ಕಾಗುತ್ತೆ. ಎಲ್ಲನ ಅಲ್ಲಿ ಏನಾದರೂ ದುಡ್ಡಿಂದೆಲ್ಲನ ಏನಾದರೂ ಇಕ್ಕಿದ್ರೆ ATM ಅದೆಲ್ಲ ಇಕ್ಕಿದ್ರೆ ಮನೆಗೆಲ್ಲ ತಗೊಂಡು ಬಂದುಬಿಡೋಣ. ನೀವು ಅಂಗಡಿ ಮಾಡೋಕ್ಕೆ ಇಲ್ಲಿಂದಾನೇ ಓಡಾಡ್ರಿ, ಇಲ್ಲೇ ಇರೋಣ ನಾವು. ಇರ್ಬೋದಮ್ಮ ಇಲ್ಲೇನೆ, ಏನು ಮಾಡಲಿ, ನಿಮ್ಮಮ್ಮ ಬೇರೆಯೇ ಸಿಡಿ 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 ಅಂತಿರುತ್ತೆ. ಇಲ್ಲೇನೆ ಯಾವುದಾದ್ರೂ ಬಾಡಿಗೆ ಮನೆ ನೋಡು, ಇಲ್ಲೇ ಇರೋಕ್ಕಾಗುತ್ತೆ. ಬಾಡಿಗೆ ಮನೆಗೆ ಯಾವುದಾದ್ರೂ ಒಂದು ಬಾಡಿಗೆ ಕಟ್ಕೊಂಡು ಇಲ್ಲೇ ಇರೋಣ ಅತ್ಲಾಗೆ, ಏನು ಮಾಡೋಣ. ಅಲ್ಲಂತೂ ನಮ್ಮನ್ನು ಸೇರಲ್ಲ ಅಂದಮೇಲೆ ಇಲ್ಲಾದ್ರೂ ತತ್ತ ಚೆನ್ನಾಗಿರೋದು ನೋಡ್ಬೇಕು ನಾವು ಅಷ್ಟೇ. ಅವ್ರ ಸವಾಸನೆ ಬೇಡ ಅತ್ಲಾಗೆ ಚೆನ್ನಾಗಿ ದುಡ್ಕೊಂಡು, ಈಗ ನಾವು ಚೆನ್ನಾಗಿ ದುಡ್ದು ಚೆನ್ನಾಗಿ ಆಗ್ಬಿಟ್ರೆ ಅವರೇ ಬರ್ತಾರೆ ಸುಗುಣ ಮಾತಾಡಿಸ್ಕೊಂಡು. ಅದಕ್ಕೇ ನೀನು ಇವಾಗ ಹೋಗಿ ಎಲ್ಲ ತಗೊಂಬಂದ್ಬಿಡೋಣ. ನಮಗೆ ಬೇಕಾಗಿರೋದು ಏನೇನೈತೆ ಅದನ್ನೆಲ್ಲ ತಗೊಂಬರೋಣ. ಇಲ್ಲೊಂದು ಮನೆ ನೋಡಿ ಇನ್ನೊಂದು ದಿವಸ ಹೋಗಿ ನಾನೆಲ್ಲನ ಸಾಮಾನೆಲ್ಲ ತುಂಬ್ಕೊಂಬರ್ತೀನಿ. ಇಲ್ಲೇ ಬೇರೆ ಮನೆ ನೋಡ್ಕೊಂಡಿರೋಕ್ಕಾಗುತ್ತೆ. ನಿಮ್ಮ ಅಮ್ಮನಿಗೆ ಹೇಳು, ಅಮ್ಮ ನಾವು ಇಲ್ಲೇ ಇರಲ್ಲ ಕಣಮ್ಮ, ನಮ್ಮ ಬೇರೆ ಮನೆ ಮಾಡ್ಕೊಂಡು ಇರ್ತೀವಿ, ಸುಮ್ಮನಿರು ಅಂತ ಹೇಳು ನಿಮ್ಮ ಅಮ್ಮನಿಗೆ. ನಿಮ್ಮ ಅಮ್ಮನಿಗೆ ಸಿಟ್ಟು. ನಾವು ಇಲ್ಲಿರೋದಕ್ಕೆ ನಾನು ಬೇರೆ ಇದ್ದೀನಲ್ಲ, ಅದಕ್ಕೆ ಇಬ್ಬರು ಗಂಡ ಹೆಂಡತಿ ಸುಮ್ಮನೆ ಕುತ್ಕೊಂತಾರಲ್ಲ ಅಂತ ಹೇಳಿ. ನಾನೆಲ್ಲ ಹೇಳ್ತೀನಿ, ಸುಮ್ಮನಿರು. ಇವತ್ತು ಬೇಗ ಹೊರಡೋಣ, ಹಂಗಾದ್ರೆ ರೆಡಿ ಆಗ್ತೀನಿ. ರೆಡಿ ಆಗೋ ಸುಗುಣ, ಹೊರಡೋಣ, ಹೋಗಿ ಬೇಗ ಮಾತಾಡಿಸ್ಕೊಂಡು ಬರೋಣ. ಊರಿಗೆ ಹೋಗ್ತೀವಿ, ನೋಡೋಣ ಅದಲ್ಲಿ ಯಾವನ ಮಾತಾಡಿಸ್ತಾರೇನೋ ಅಂತ ಹೇಳಿ ಎಲ್ಲರಿಗೂ ಫೋನ್ ಮಾಡಿದ್ದೀವಿ. ಆ ಲಕ್ಷ್ಮಣಟಿಗೆ ಸಮೇತ ಫೋನ್ ಮಾಡಿದ್ದೀವಿ, ಎಲ್ಲರಿಗೂ ಫೋನ್ ಮಾಡಿದ್ದೀವಿ. ಯಾರೂ ಮಾತಾಡ್ಸಿಲ್ಲ, ನಮ್ಮನ್ನು ಹೆಂಗಿದೆಯಪ್ಪ ಅಂತ ಯಾರೂ ಕೇಳಿಲ್ಲ. ಅದಕ್ಕೆ ನೋಡೋಣ, ಅಂಗನವಾಡಿ ಹತ್ರ ಹೋಗ್ತೀವಿ, ಮನೆ ಹತ್ರ ಹೋಗ್ತೀವಿ, ಯಾರನ್ನ ಮಾತಾಡಿಸ್ತಾರೇನೋ ನೋಡೋಣ. ಇದೆ ಚೆನ್ನಾಗಿಲ್ಲ ಅಂತ ಹೇಳಿರೂ ಒಬ್ಬರು ಬಂದಿಲ್ವಲ್ಲ ನೋಡೋಕ್ಕೆ, ಅದಕ್ಕೆ ನಾವೇ ಹೋಗ್ತೀವಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.